ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ 5th ಸ್ಟ್ಯಾಂಡರ್ಡ್ ಸಂತೂರ್ ಚಾಪ್ಟರ್ 2 ಗಾನ್ ವಿತ್ ಸ್ಕೂಟರ್ದು ಎಕ್ಸ್ಪ್ಲನೇಷನ್ ನೋಡಿದ್ವಿ. ಸೊ ಇವತ್ತು ಅದ್ರ ಕ್ವಶನ್ ಆನ್ಸರ್ ಬಗ್ಗೆ ಒಂದು ಚರ್ಚೆ ಮಾಡೋಣ. ಸೊ ನ್ಯೂ ವರ್ಡ್ಸ್ ಇಂದೆ ಡ್ರಿಬಲ್, ರಸ್ಲಿಂಗ್, ಗ್ರ್ಯಾಬ್, ಬೋಸ್ಟ್, ಅನ್ಅವೇರ್, ಥರ್ಡ್ ಅಂತಕ್ಕಂಥದ್ದು. ಸೊ ಇವುಗಳ ಮೀನಿಂಗನ್ನು ತಿಳ್ಕೊಳ್ಬೇಕು. ನೆಕ್ಸ್ಟ್ ಲೆಟಸ್ ಥಿಂಕ್ ಅಂತ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇಲ್ಲಿ 6 ಕ್ವಶನ್ಸ್ ಇದೆ. ಇದರ ಆನ್ಸರ್ ಏನು ಅನ್ನೋದನ್ನ ನೋಡೋಣ ಬನ್ನಿ. First question, answer the following questions only. What was Gopi doing on the veranda? Answer, Gopi was sitting on the veranda reading a book. What sound did Gopi hear before he went to the garden? He heard something rustling past and falling with a thud in the garden. Third question, describe Gopi's search for the ball. Ball na hege hudukida describe ಮಾಡಿ. Gopi searched in the thick grass near the fence, looked among the bushes and finally found a white hockey ball on a heap of dry leaves. ಸೊ ಫೋರ್ತ್ ಕ್ವಶನ್, ಕಂಪ್ಲೀಟ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡೈಲಾಗ್, ದ ಡೈಲಾಗ್ ವಾಸ್ ಸೆಡ್ ಬೈ, ದ ಡೈಲಾಗ್ ವಾಸ್ ಸೆಡ್ ಟು ಅಂತಕ್ಕಂಥದ್ದು, ಯಾರು ಯಾರಿಗೆ ಹೇಳಿದರು ಅಂತಕ್ಕಂಥದ್ದು. ಡೈಲಾಗ್ ಫಸ್ಟ್ ಎ ಡೈಲಾಗ್, ದ ಬಾಲ್ ಐ ಫೌಂಡ್ ಈಸ್ ಅ ಹಾಕಿ ಬಾಲ್. ಇಟ್ ವಾಸ್ ಸೆಡ್ ಬೈ ಗೋಪಿ, ಸೆಡ್ ಟು ದೀಪಕ್. ಸೆಕೆಂಡ್ ಒನ್, ಮೈ ಫಾದರ್ ಬಾಟ್ ಮೀ ಎ ಬ್ರ್ಯಾಂಡ್ ನ್ಯೂ ಫುಟ್ಬಾಲ್. ಇಟ್ ವಾಸ್ ಸೆಡ್ ಬೈ ದೀಪಕ್, ಸೆಡ್ ಟು ಗೋಪಿ. ಸಿ ಒಂದು ಡೈಲಾಗು, ಐ ಲಾಸ್ಟ್ ಎ ಬಾಲ್ 4 months ago. ಸೊ ಇಟ್ ವಾಸ್ ಸೆಡ್ ಬೈ ಮನೋಜ್, ಸೆಡ್ ಟು ಗೋಪಿ. ಫೋರ್ತ್ ಒನ್, ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ಇಟ್ ವಾಸ್ ಸೆಡ್ ಬೈ ರಮಣಿ, ಸೆಡ್ ಟು ಗೋಪಿ. ಫಿಫ್ತ್ ಕ್ವಶನ್, ಹೂ ಗ್ರ್ಯಾಬ್ಡ್ ದ ಬಾಲ್ ಫ್ರಮ್ ಗೋಪಿ? ಹೌ ಡಿಡ್ ದ ಗೇಮ್ ಸ್ಟಾರ್ಟ್? Manoj grabbed the ball from Gopi and tossed it to Deepak. Then the children started playing hockey. Sixth question, why did everyone laugh at the end of the story? End of the story ಯಾಕೆ ನಕ್ರು? Everyone laughed because the hockey ball fell into the basket of a passing scooter and the scooter went away with the ball. These are the answers. ಸೊ ಬಿ ಕ್ವಶನ್, ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಎಂದಿದೆ. ಸೊ ಅದಕ್ಕೆ ಆನ್ಸರ್ಸ್ನ ನೋಡೋಣ, ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಕೂಡ ನೋಡೋಣ. ಸೊ ಥಿಂಕ್ ಆ್ಯಂಡ್ ಆನ್ಸರ್ಲಿ ಫಸ್ಟ್ ಕ್ವಶನ್, ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಲೈಕ್ ಗೋಪಿ ಯು ಹ್ಯಾಡ್ ಫೌಂಡ್ ಎ ಬಾಲ್ ದಟ್ ಡಿಡಾಂಟ್ ಬಿಲಾಂಗ್ ಟು ಯು? ನಿಮಗೆ ಅಲ್ಲದೆ ಇರುವಂತಹ ಬಾಲ್ ನಿಮಗೆ ಸಿಕ್ಕಿದ್ರೆ ನೀವೇನು ಮಾಡ್ತಿದ್ರಿ ನೀವು ಗೋಪಿ ಆಗಿದ್ದರೆ? ಇಫ್ ಐ ಫೌಂಡ್ ಎ ಬಾಲ್ ದಟ್ ಡಿಡಂಟ್ ಬಿಲಾಂಗ್ ಟು ಮೀ ಐ ವುಡ್ ಹ್ಯಾವ್ ಟ್ರೈ ಟು ಫೈಂಡ್ ದ ಓನರ್ ಆ್ಯಂಡ್ ರಿಟರ್ನ್ ಇಟ್ ಟು ಹಿಮ್. Second one, imagine what happens to the hockey ball after it is taken away by the scooter. Where does it go? Who finds it? After the hockey ball is taken away by the scooter, it falls on the road and rolls into a nearby garden. A little boy who is playing there finds it. ಅಂದ್ರೆ ಅದ್ರ ಜೊತೆಗೆ ಹೋಗಿ ಎಲ್ಲೋ ಬೀಳ್ತೈತಿ, ಮತ್ತೆ ಯಾರೋ ಮಗು ತೊಗೊಂಬಂದು ಆಟ ಆಡ್ತಾನಂತ. Notice that the scooter is wearing a helmet. Why is it important to wear a helmet? Should the pillion rider also wear a helmet ಅಂತ? It is important to wear a helmet because it protects ಅವರ್ ಹೆಡ್ ಫ್ರಮ್ ಇಂಜುರೀಸ್ ಇನ್ ಕೇಸ್ ಆಫ್ ಎನ್ ಆಕ್ಸಿಡೆಂಟ್. ನೋಡ್ರಿ ಇಲ್ಲಿ ಅವನೇನು ಮಾಡ್ದ, ಯಾರು ಜೆ ಏನು ಮಾಡ್ದ, ತುಂಬ ಜೋರಾಗಿ ಹೊಡೆದ. ಸೊ ಅವಾಗ ಅದೇನಾದರೂ ಹೋಗಿ ಅವ್ನು ಹೆಲ್ಮೆಟ್ ಹಾಕೊಂಡಿರಲಿಲ್ಲ, ಸ್ಕೂಟರಿಸ್ಟ್ ಆದಿದ್ರೆ ಅವ್ನ ತಲೆಗೆ ಬಡ್ದಿದ್ದಿದ್ರೆ ಅಲ್ಲಿ ಅದು ಆಕ್ಸಿಡೆಂಟ್ ಆಗ್ತಿತ್ತು. ಸೊ ಅವ್ನ ತಲೆಗೆ ಹೆಲ್ಮೆಟ್ ಹಾಕಿದ್ರಿಂದ ಕೂಡ ಅವನು ಸೇಫ್ ಆಯಿತು ಅದರಲ್ಲಿ ಒಂದು. ನೆಕ್ಸ್ಟ್, ಪಿಲಿಯನ್ ರೈಡರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಪಿಲಿಯನ್ ರೈಡರ್ ಅಂತಂದರೆ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ಅವರು ಕೂಡ ವೇರ್ ಮಾಡಬೇಕಾ? ಎಸ್, ದ ಪಿಲಿಯನ್ ರೈಡರ್ ಶುಡ್ ಆಲ್ಸೋ ವೇರ್ ಎ ಹೆಲ್ಮೆಟ್ ಫಾರ್ ಹೀಸ್ ಸೇಫ್ಟಿ. ಅವ್ರಿಗೆ ಸೇಫ್ಟಿಗೋಸ್ಕರ ಏನು ಮಾಡಬೇಕು ನಾವು, ಪಿಲಿಯನ್ ರೈಡರ್ ಅಂದರೆ ಸ್ಕೂಟರ್ನಲ್ಲಿ ಡಬಲ್ ರೈಡಿಂಗ್ ಇರುತ್ತಲ್ಲ, ಇಬ್ಬರು ಹೋಗ್ಬೋದಲ್ವಾ. ಸ್ಕೂಟರ್ ರೈಡರು ಜೊತೆಗೆ ಹಿಂದೆ ಕೂತಿರೋರು ಕೂಡ ಹಾಕೋಬೇಕು ಅಂತ. ಸೊ ರೋಡ್ ಸೇಫ್ಟಿ ಬಗ್ಗೆ ಇನ್ನಷ್ಟು ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲೆಟಸ್ ಲರ್ನ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಡ್ರಿಬಲ್ ಅಂತಂದರೆ ಟೇಕ್ ಸಮಥಿಂಗ್ ವಿತ್ ದ ಸಡನ್ ಮೂಮೆಂಟ್. ಬೋಸ್ಟ್ ಅಂದರೆ ಟು ಸ್ಪೀಕ್ ಟೂ ಪ್ರೌಡ್ಲಿ, ಅಂದರೆ ಗತ್ತಿಂದ. ರಸ್ಟ್ಲ್ ಅಂದರೆ ಎ ಸಾಫ್ಟ್ ಕ್ರ್ಯಾಕ್ಲಿಂಗ್ ಸೌಂಡ್. ಗ್ರ್ಯಾಬ್ ಅಂದರೆ ಮೂವಿಂಗ್ ಎ ಬಾಲ್ ವಿತ್ ಸಾರಿ ದೀಸ್ ಆನ್ಸರ್ಸ್ ಆರ್ ವೆರಿ ರಾಂಗ್. ಸೊ ಡ್ರಿಬಲ್ ಮೀನ್ಸ್ ಸಿ ಏನು, ಮೂವಿಂಗ್ ಎ ಬಾಲ್ ವಿತ್ ಸ್ಮಾಲ್ ಟ್ಯಾಪ್ಸ್ ವೈಲ್ ಪ್ಲೇಯಿಂಗ್ ಹಾಕಿ. ಗ್ರ್ಯಾಬ್ ಅಂದರೆ ಟೇಕ್ ಸಮಥಿಂಗ್ ವಿತ್ ಅ ಸಡನ್ ಮೂಮೆಂಟ್. ಬೋಸ್ಟ್ ಅಂದರೆ ಟು ಸ್ಪೀಕ್ ಟೂ ಪ್ರೌಡ್ಲಿ. ರಸ್ಟಲ್ ಅಂದರೆ ಎ ಸಾಫ್ಟ್ ಕ್ರ್ಯಾಕ್ಲಿಂಗ್ ಸೌಂಡ್. ಸೊ ದೀಸ್ ಆರ್ ದ ಕರೆಕ್ಟ್ ಆನ್ಸರ್ಸ್. ಸೊ ಬಿ ಮೀನ್ ಕಂಪ್ಲೀಟ್ ದ ಫಾಲೋಯಿಂಗ್ ಸ್ಟೋರಿ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಅಂತ ಇದೆ. ಸೊ ಆನ್ಸರ್ಸ್ ನೋಡೋಣ.
Gopi completed his work because he wanted to go outside and play. When he reached the playground, nobody was there. Since his friends were yet to join him, he decided to take a walk. After 15 minutes, five of them came and everyone started to discuss the games. They decided to play hopscotch, however, they got to know that Ramani would not be joining them. ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಸೆಂಟೆನ್ಸ್ನ ನೋಡಿ ಏನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥದ್ದು ಅಡ್ವರ್ಬ್ಸ್ನ ಸರ್ಕಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಆನ್ಸರ್ ನೋಡೋಣ. So this is the answer. Gopi immediately got up and ran into the garden. Immediately adverb. Shama often writes in her diary often. All his friends regularly gathered to play hockey regularly. I always complete my homework early, always. Yesterday I ate an ice cream after lunch yesterday. Monica never eats junk food never. Now they are going to sing their favorite song now. ಇವು adverbs. ಸೊ ಇಲ್ಲಿ ಲೆಟಸ್ ಲಿಸನ್ ಅಂತ, ಲಿಸನ್ ಟು ಯುವರ್ ಟೀಚರ್, ಫಾಲೋ ದ ಇನ್ಸ್ಟ್ರಕ್ಷನ್ ಅಂತ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗಬೇಕು, ಮಕ್ಕಳಿಗೆ ಕೊಟ್ಟು ಅದ್ರ ಥರನೇ ಡ್ರಾಯಿಂಗ್ ಮಾಡಬೇಕು. ಇಲ್ಲಿ ನಾನೊಂದು ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ. ಸೊ ಈ ಥರ ಒಂದು ಇನ್ಸ್ಟ್ರಕ್ಷನ್, ಡ್ರಾ ಎ ಫ್ಯೂ ಬಿಗ್ ಡ್ರೈ ಲೀವ್ಸ್ ಎಟ್ ದ ಸೆಂಟರ್ ವಿತ್ ನೋ ಗ್ಯಾಪ್ ಬಿಟ್ವೀನ್ ದ ಲೀವ್ಸ್. ಅಂದರೆ ಗ್ಯಾಪ್ ಬಿಡ್ಲಾರ್ದಂಗೆ ಲೀವ್ಸ್, ದೊಡ್ಡ ದೊಡ್ಡ ಲೀವ್ಸ್ನ, ಡ್ರೈ ಲೀವ್ಸ್ನ ಮಾಡಬೇಕು. ಸೊ ಡ್ರೈ ಲೀವ್ಸ್ ಕಲರ್ ಹೆಂಗಿರತೈತಿ, ಬ್ರೌನು ಮತ್ತು ಎಲ್ಲೋ ಇರ್ತೈತಿ. ನೆಕ್ಸ್ಟ್ ಅದು ಎಲ್ಲ ಮಕ್ಕಳು ಥಿಂಕ್ ಮಾಡಬೇಕು. ಡ್ರೈ ಎ ಫ್ಯೂ ಟ್ವಿಗ್ಸ್ ಹಿಯರ್ ಆ್ಯಂಡ್ ದೇರ್, ಅಲ್ಲಲ್ಲೇ ಟ್ವಿಗ್ಸ್ಗಳನ್ನು ಅಂದರೆ ಮರದ ಸಣ್ಣ ಸಣ್ಣ ತುಂಡುಗಳನ್ನು. ಕಲರ್ ದ ಲೀವ್ಸ್ ಎಲ್ಲೋ ಆ್ಯಂಡ್ ಬ್ರೌನ್, ಬ್ರೌನ್ ಕಲರ್ ಮಾಡಿರಿ. ಕಲರ್ ದ ಟ್ವಿಗ್ಸ್ ಬ್ರೌನ್, ಬ್ರೌನ್ ಕಲರ್ ಟ್ವಿಗ್ಸ್ ಮಾಡಿ. ನೌ ಯು ಹ್ಯಾವ್ ಫೌಂಡ್ ದ ಬಾಲ್ನ ಸಿಗುತ್ತೆ ನಿಮಗೆ ಅಂತಕ್ಕಂಥದ್ದೊಂದು ಬಾಲ್ ಡ್ರಾ ಮಾಡಿ. So next one, let us speak. The teacher starts a story with one sentence. Each student adds a sentence to continue the story ಅಂತ. Once upon a time, a boy found a magic key. The key opened a door to a secret garden. In the garden, he saw a talking rabbit ಅಂತ ಇದೆ. ಸೊ ಬನ್ನಿ ನೋಡೋಣ. ಸೊ ಇದೇ ಥರ ಮಕ್ಕಳು ಕಂಟಿನ್ಯೂ ಅವ್ರಿಗೆ ಇಮ್ಯಾಜಿನೇಷನ್ ಹೆಂಗೆ ಬರ್ತದೆ ಹಂಗೆ ಮಾಡೋದು. ನೆಕ್ಸ್ಟು ಬಿ ಇದರಲ್ಲಿ ದ ಟೈಟಲ್ ಆಫ್ ಟೆಕ್ಸ್ಟ್ ಬುಕ್ ಈಸ್ ಸಂತೂರ್. ಸೇ ದ ವರ್ಡ್ ಬುಕ್. Next, say the word santur. Do you notice the difference? Although both the words have oo in them, the sound of oo in book is short. The sound of oo in santur is long. ಅಂದರೆ ಬುಕ್ಕಲ್ಲಿ ಓವೋ ಇದೆ, ಬಟ್ ಊ ಅಂತ ಸೌಂಡ್ ಮಾಡ್ತೀವಿ. ಹಂಗೆ ಸಂತೂರ್ ತು ಅಲ್ಲಿ ಊನ ಲಾಂಗ್ ಓವೆಲ್ ಆಗಿ ಮಾಡ್ತೀವಿ ಅಂತ. ಸೇ ಅಲೌಡ್ ದ ಫಾಲೋಯಿಂಗ್ ವರ್ಡ್ಸ್. ಎನ್ಸರ್ಕಲ್ ದ ವರ್ಡ್ಸ್ ವಿತ್ ಎ ಲಾಂಗ್ ಊನ ಇರ್ತಕ್ಕಂಥದ್ದು. ಇಲ್ಲಿ ಹುಡ್ ಇದು ಅಲ್ಲ. ಸೊ ಸ್ಕೂಲ್ ಇದು ಹೌದು. ಫೂಡ್. ನೆಕ್ಸ್ಟ್ ಮೆರೂನ್, ಸ್ಕೂಟರ್, ಶೂಕ್, ಬ್ಲೂಮ್. ಫುಡ್ ಅಲ್ಲ, ಲುಕ್ ಅಲ್ಲ, ಮೂನ್, ಬುಕ್ ಅಲ್ಲ, ಟುಕ್ ಅಲ್ಲ. ಸೊ ಇವಿಷ್ಟು ಲಾಂಗ್ ಹೂ ಇರ್ತಕ್ಕಂತಹ ವರ್ಡ್ಸ್ಗಳಾಗಿದೆ. And next, let us write ಅಂತ. By the time the children ran to the gate, the scooter was gone, and so was the ball. They looked at each other and burst into laughter. Write a possible conversation between Gopi and his friends after this incident ಅಂತ ಇದೆ. ಸೊ ಅದು ಹೋದ್ಮೇಲೆ ಅವ್ರು ಏನು ಮಾತಾಡ್ಬೋದು ಅನ್ನೋದನ್ನು ನೋಡೋಣ. ಬರೀರಿ ಅಂತ ಹೇಳಿದರೆ, ಸೊ ಅದನ್ನು ನೋಡೋಣ. ಸೊ ಇಲ್ಲಿ ಹೇಳ್ತಾನೆ ಗೋಪಿ, ವಾವ್ ದ ಸ್ಕೂಟರ್ ಇಸ್ ರಿಯಲಿ ಫಾಸ್ಟ್, ಇಟ್ ಡಿಸ್ಅಪಿಯರ್ಡ್. ರಮಣಿ, ಎಸ್, and our ball went with it. Deepak, I think the scooter wanted to play with the ball. Manoj, let us chase it, maybe it will come back. No, let us not, this is too funny ಅಂತ ಒಬ್ರಿಗೊಬ್ರು ಮಾತಾಡೋದು. ಸೊ ನೆಕ್ಸ್ಟ್ ಬಿ ನಲ್ಲಿ ಫಾರ್ ನ್ಯೂ ವರ್ಡ್ಸ್ ಬೈ ಫಾಲೋಯಿಂಗ್ ದ ಎಕ್ಸಾಂಪಲ್ಸ್ ಗಿವನ್ ಬಿಲೋ ಅಂತ. ಸೊ ನ್ಯೂ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸನ್ ರೈಸ್, ಸನ್ಸೆಟ್, ಸನ್ಶೈನ್, ಸನ್ಫ್ಲವರ್. ನೆಕ್ಸ್ಟ್ ಹಾಗೆ ಬೇಸ್ಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ಸೊ ಇವನ್ನ ಇಲ್ಲಿ ಕೆಳಗಡೆ ಬರೀಬೇಕು ಮತ್ತು ಹೊಸ ಸೆಂಟೆನ್ಸ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ನೋಡಿ ಹೇಗೆ ಬರೆದಿದ್ದೀವಿ ಅಂತ. ಸನ್ ಪ್ಲಸ್ ರೈಸ್, ಸನ್ರೈಸ್. ಸನ್ ಪ್ಲಸ್ ಸೆಟ್, ಸನ್ಸೆಟ್. ಸನ್ ಪ್ಲಸ್ ಶೈನ್, ಸನ್ಶೈನ್. ಸನ್ ಪ್ಲಸ್ ಫ್ಲವರ್, ಸನ್ಫ್ಲವರ್. ಫುಡ್ ಪ್ಲಸ್ ಬಾಲ್, ಫುಟ್ಬಾಲ್. ಬೇಸ್ ಪ್ಲಸ್ ಬಾಲ್, ಬೇಸ್ಬಾಲ್. ಬಾಸ್ಕೆಟ್ ಪ್ಲಸ್ ಬಾಲ್, ಬಾಸ್ಕೆಟ್ಬಾಲ್. ವಾಲಿ ಪ್ಲಸ್ ಬಾಲ್, ವಾಲಿಬಾಲ್. ಅದನ್ನು ಸೆಂಟೆನ್ಸಲ್ಲಿ ಒಂದು, ಸನ್ ರೈಸಸ್ ಇನ್ ದ ಈಸ್ಟ್, ವಿ ಎಂಜಾಯ್ಡ್ ದ ಬ್ಯೂಟಿಫುಲ್ ಸನ್ಸೆಟ್, ದ ಸನ್ಶೈನ್ ಮೇಕ್ಸ್ ಮೀ ಹ್ಯಾಪಿ, ದ ಸನ್ಫ್ಲವರ್ ಈಸ್ ಯೆಲ್ಲೋ ಆ್ಯಂಡ್ ಬಿಗ್. I play football with my friends. He is learning to play baseball. We watched the exciting basketball match. She is good at volleyball.
You have already noticed that the word scooter has oo in the middle. Using the clues given below, write the 10 words that have AI in the middle. One has been done for you ಅಂತ ಹೇಳಿದಾರೆ. ಸೊ ಇಲ್ಲಿ ಕ್ಲೂ ಕೊಟ್ಟಾರ. ಸೊ ಎ ಐಗೆ ಎ ಅಂತ ಸೌಂಡ್ ಬರುತ್ತೆ. ಛೇ ಚೇರ್. ಸೊ ಈ ಥರ ಇರ್ತಕ್ಕಂಥ ಕ್ಲೂಸ ಯೂಸ್ ಮಾಡಿ ವರ್ಡ್ಸ್ನ ಬರಿಬೇಕು. The second one clue, water that falls from cloud ಇಂದ ಬರೋದು rain. A vehicle that runs on tracks ಅಲ್ಲಿ ಹೋಗೋ vehicle train. You used this to color your wall or picture, paint. The part of the body that helps you think, brain. A slow moving creature with a shell, snail. Letters and packages you send or receive, mail. The movements of boats on water, ಅದಕ್ಕೂ ಸೇಲ್ ಅಂತ ಕರಿತೀವಿ. ನೆಕ್ಸ್ಟ್, ಆಲ್ ಅನಿಮಲ್ಸ್ ಹ್ಯಾವ್ ದೆಮ್ ಲಾಂಗ್ ಆ್ಯಂಡ್ ಶಾರ್ಟ್ ಟೇಲ್. ಸ್ಟೆಪ್ಸ್ ದಟ್ ಟೇಕ್ಸ್ ಅಸ್ ಫ್ರಮ್ ಒನ್ ಫ್ಲೋರ್ ಟು ಅನದರ್ ಸ್ಟೇರ್ಸ್. ಸೊ ಹಿಯರ್ ಈಸ್ ಅ ಗೇಮ್, ಲೆಟ್ ಅಸ್ ಡೂ ಪ್ರಿಪೇರ್ ಎ ಬೋರ್ಡ್ ಗೇಮ್ ಟು ಪ್ಲೇ ಟೈಗರ್ಸ್ ಆ್ಯಂಡ್ ಗೋಟ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಾರ. ಟೇಕ್ ಅ ಸ್ಕ್ವೇರ್ ಪೀಸ್ ಆಫ್ ಕಾರ್ಡ್ಬೋರ್ಡ್, ಪೇಸ್ಟ್ ಎ ಚಾರ್ಟ್ ಪೇಪರ್ ಆನ್ ಇಟ್, ಡ್ರಾ ದ ಪ್ಯಾಟ್ರನ್ನ ಡ್ರಾ ಮಾಡಿ ಡಿಫ್ರೆಂಟ್ ಕೈಂಡ್ ಆಫ್ ಕಲರ್ಸ್ ಆಫ್ ಪೆಬಲ್ಸ್ನ 3 ಮಾತ್ರ ಒಂದು ಕಲರಿಂದ, ಇನ್ನು 13 ಬೇರೆ ಕಲರ್ದು ಮಾಡಬೇಕು ಅಂತ ಹೇಳ್ಯಾರ. ಸೊ ಫುಲ್ ಇನ್ಸ್ಟ್ರಕ್ಷನ್ ಇದೆ, ಇದನ್ನು ನೋಡಿಕೊಂಡು ಆಟವನ್ನು ಆಡಿಸ್ಬೋದು. ನೆಕ್ಸ್ಟ್ ಲೆಟ್ ಅಸ್ ಎಕ್ಸ್ಪ್ಲೋರ್ ನೋಡೋಣ. ಸೊ ಇಲ್ಲಿ ಪ್ರಿಪೇರ್ ಎ ಚಾರ್ಟ್ ವಿತ್ ದ ಫಾಲೋಯಿಂಗ್ ಕ್ಯಾಟಗರಿ ಅಂತ ಇದೆ. ಸೊ ಕ್ಯಾಟಗರೀಸ್ ಏನು ಕೊಟ್ಟಿದಾರ? ಸೀರಿಯಲ್ ನಂಬರ್ ಕೊಟ್ಟಾರ, ನೇಮ್ ಆಫ್ ದ ಗೇಮ್, ಔಟ್ಡೋರಾ ಅಥವಾ ಇಂಡೋರಾ, ಪ್ಲೇಯರ್ಸ್ ಎಷ್ಟು ಬೇಕು, ಇಕ್ವಿಪ್ಮೆಂಟ್ ಏನು ಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಫಸ್ಟ್ ಒನ್ ಕಬಡ್ಡಿ ಔಟ್ಡೋರ್ ಗೇಮ್, ಟೀಮ್ ಒಂದಿರ್ತಕ್ಕಂಥದ್ದು. ಇದು ನಿಲ್, ಏನು ಎಕ್ವಿಪ್ಮೆಂಟ್ಸ್ ಬೇಕಿಲ್ಲ. ಖೋ ಔಟ್ಡೋರ್ ಟೀಮ್ ಗೇಮ್, ಇದಕ್ಕೂ ನಿಲ್. ಫುಟ್ಬಾಲ್ ಔಟ್ಡೋರ್, ಇದು ಕೂಡ ಟೀಮ್ ಗೇಮ್, ಫುಟ್ಬಾಲ್ ಬೇಕು ಇದಕ್ಕೆ. ಬಾಸ್ಕೆಟ್ಬಾಲ್ ಔಟ್ಡೋರ್ ಗೇಮ್, ಟೀಮ್ ಬೇಕು, ಬಾಸ್ಕೆಟ್ಬಾಲ್ ಬೇಕು ಇದಕ್ಕೆ. ಬ್ಯಾಡ್ಮಿಂಟನ್ ಇಂಡೋರ್ ಗೇಮ್, 2 ಅಥವಾ 4 ಪ್ಲೇಯರ್ಸ್ ಬೇಕು. ರ್ಯಾಕೆಟ್, ಶಟಲ್ ಕಾಕ್, ನೆಟ್ ಬೇಕು. ಟೇಬಲ್ ಟೆನ್ನಿಸ್ ಇಂಡೋರು, 2 ಅಥವಾ 4 ಪ್ಲೇಯರ್ಸು. ಬ್ಯಾಟ್, ಬಾಲ್, ಟೇಬಲ್, ನೆಟ್ ಬೇಕು. ಕೇರಮ್ ಇಂಡೋರ್ ಗೇಮ್, 2 ಅಥವಾ 4 ಪ್ಲೇಯರ್ಸು. ಕೇರಮ್ ಬೋರ್ಡ್, ಸ್ಟ್ರೈಕರ್, ಕಾಯಿನ್ಸ್ ಬೇಕು. ಚೆಸ್ಸು ಇಂಡೋರ್ ಗೇಮ್, 2 ಪ್ಲೇಯರ್ಸು. ಚೆಸ್ ಬೋರ್ಡು, ಚೆಸ್ ಪೀಸಸ್ ಬೇಕು. ಲೂಡೋ ಇಂಡೋರ್ ಗೇಮ್, 2 to 4 ಪ್ಲೇಯರ್ಸ್. ಲೂಡೋ ಬೋರ್ಡ್, ಕೌಂಟರ್ಸ್, ಡೈಸ್ ಬೇಕು. ಇನ್ನು ವಾಲಿಬಾಲ್ ಔಟ್ಡೋರ್ಡು ಟೀಮ್ ಗೇಮು, ವಾಲಿಬಾಲು ಮತ್ತು ನೆಟ್ ಬೇಕು. ಸೊ ಇಲ್ಲಿ ರೈಟ್ ಎ ಮಿನಿ ಬಯೋಗ್ರಫಿ ಅಬೌಟ್ ಅ ಫೇಮಸ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ಯುವರ್ ಚಾಯ್ಸ್. ಯು ಮೇ ಯೂಸ್ ದ ಫಾಲೋಯಿಂಗ್ ಹಿಂಟ್ಸ್ ಅಂತ ಇದೆ. ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್, ನೇಮ್ ಆಫ್ ದ ಸ್ಪೋರ್ಟ್ಸ್ ದ ಪರ್ಸನ್ ಈಸ್ ಫೇಮಸ್ ಫಾರ್, ವೆನ್ ಆ್ಯಂಡ್ ವೇರ್ ದ ಪರ್ಸನ್ ವಾಸ್ ಬಾರ್ನ್, ಲಿಸ್ಟ್ 1 or 2 ಅಚೀವ್ಮೆಂಟ್ಸ್, ವೈ ದ ಪರ್ಸನ್ ಈಸ್ ಫೇಮಸ್ ಆರ್ ಇನ್ಸ್ಪೈರಿಂಗ್ ಅಂತ. ಅದ್ರ ಜೊತೆಗೆ ಫೈಂಡ್ ಔಟ್ ಅಬೌಟ್ ಎ ಫೇಮಸ್ ಹಾಕಿ ಪ್ಲೇಯರ್ ಆ್ಯಂಡ್ ಟಾಕ್ ಅಬೌಟ್ ದೆಮ್ ಅಂತಿದೆ. ಐ ಕ್ಯಾನ್ ನೇಮ್ ಆಲ್ ದ ಪ್ಲೇಯರ್ಸ್ ಆಫ್ ದ ಇಂಡಿಯನ್ ವುಮೆನ್ಸ್ ಹಾಕಿ ಟೀಮ್, ಕ್ಯಾನ್ ಯು ಅಂತ ಒಂದು ಕ್ವಶನ್ ಕೇಳ್ತಾಳೆ. ಬರ್ರಿ ಆನ್ಸರ್ ಏನೇನು ಬರೆಯೋಣ ಅಂತ. ಸೊ ಪಿ ವಿ ಸಿಂಧು ಅವ್ರ ಬಗ್ಗೆ ಬರೆದಿದ್ದೀನಿ ನಾನಿಲ್ಲಿ. ಸೊ ನೋಡಿ, ಇವರು ಹೇಳಿರ್ತಾರೆ ಮಿನಿ ಬಯೋಗ್ರಫಿ. ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಯಾರು? ಪಿ ವಿ ಸಿಂಧು. ನೇಮ್ ಆಫ್ ದ ಸ್ಪೋರ್ಟ್ ಬ್ಯಾಡ್ಮಿಂಟನ್. ವೆನ್ ಆ್ಯಂಡ್ ವೇರ್ ಬಾರ್ನ್? 5th July 1995 ಇನ್ ಹೈದರಾಬಾದ್, ತೆಲಂಗಾಣ, ಇಂಡಿಯಾದಲ್ಲಿ. ಅಚೀವ್ಮೆಂಟ್ಸು: ಓನ್ ಸಿಲ್ವರ್ ಮೆಡಲ್ ಎಟ್ ದ ರಿಯೋ ಒಲಿಂಪಿಕ್ಸ್ 2016, ಓನ್ ಎ ಬ್ರೋಂಜ್ ಮೆಡಲ್ ಎಟ್ ದ ಟೋಕಿಯೋ ಒಲಿಂಪಿಕ್ಸ್ 2020. ವೈ ಫೇಮಸ್ ಆರ್ ಇನ್ಸ್ಪೈರಿಂಗ್ ಅಂದರೆ ಪಿ ವಿ ಸಿಂಧು ಈಸ್ ಫೇಮಸ್ ಫಾರ್ ಹರ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ನೆವರ್ ಗಿವ್ ಅಪ್ ಅಟಿಟ್ಯೂಡ್. ಶಿ ಹ್ಯಾಸ್ ಮೇಡ್ ಇಂಡಿಯಾ ಪ್ರೌಡ್ ಇನ್ ಬ್ಯಾಡ್ಮಿಂಟನ್. ಇನ್ನು ಫೈಂಡ್ ಔಟ್ ಅಬೌಟ್ ಎ ಫೇಮಸ್ ಹಾಕಿ ಪ್ಲೇಯರ್ ಆ್ಯಂಡ್ ಟಾಕ್ ಅಬೌಟ್ ದೆಮ್ ಅಂತ ಇದೆ. ಸೊ ಒನ್ ಫೇಮಸ್ ಹಾಕಿ ಪ್ಲೇಯರ್ ಈಸ್ ರಾಣಿ ರಾಮ್ಪಾಲ್ ಅಂತಕ್ಕಂಥದ್ದು. ಶಿ ಈಸ್ ಅ ಫಾರ್ವರ್ಡ್ ಆಫ್ ದ ಇಂಡಿಯನ್ ವುಮೆನ್ಸ್ ಹಾಕಿ ಟೀಮ್. ಶಿ ವಾಸ್ ಬಾರ್ನ್ ಆನ್ 4th December 1994 ಇನ್ ಶಾಬಾದ್, ಹರಿಯಾಣ, ಇಂಡಿಯಾ. ಶಿ ಈಸ್ ದ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ವುಮೆನ್ಸ್ ಹಾಕಿ ಟೀಮ್. ಅಂಡರ್ ಹರ್ ಲೀಡರ್ಶಿಪ್, ಇಂಡಿಯಾ ರೀಚ್ ದ ಸೆಮಿಫೈನಲ್ಸ್ ಇನ್ ದ ಟೋಕಿಯೋ ಒಲಿಂಪಿಕ್ಸ್ 2020. She is an inspiring player who works hard for the team and motivates many young players ಅಂತ ನಾನು ಬರೆದಿದ್ದೀನಿ. ಸೊ ಇದನ್ನು ನೋಡಿಕೊಂಡು ಬೇಕಿದ್ರೆ ನಿಮಗೆ ಯಾವ ಸ್ಪೋರ್ಟ್ಸ್ ಮ್ಯಾನ್ ಇಷ್ಟ ಆಗುತ್ತೋ ಅವ್ರ ಬಗ್ಗೆ ನೀವು ಬಯೋಗ್ರಫಿನ ಬರಿಬೋದು. ಇದೆಲ್ಲದೂ ಕೂಡ 5th Standard ಗಾನ್ ವಿತ್ ಸ್ಕೂಟರ್ದು ಕ್ವಶನ್ ಆನ್ಸರ್ ಡೀಟೇಲಾಗಿ ಕೊಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಅದನ್ನು ಮರಿಬೇಡಿ.